ಅಚ್ಚರಿಯ ಬೆಳವಣಿಗೆಯೊಂದರಲ್ಲಿ ಸಚಿವ ಡಿಕೆಶಿ ನಿವಾಸಕ್ಕೆ ವಿಪಕ್ಷ ನಾಯಕ ಬಿಎಸ್ವೈ ಭೇಟಿಯನ್ನ ಕೊಟ್ಟಿದ್ರು. ಬಿಎಸ್ವೈ ಬರ್ತಾ ಇದ್ದಂತೆ ಖುದ್ದು ಡಿಕೆಶಿ ಅವರೇ ಬಂದು ಬಿಎಸ್ವೈ ಅವರನ್ನ ಸ್ವಾಗತಿಸಿದ್ರು. ಯಡಿಯೂರಪ್ಪಗೆ ಸಾಗರ ಶಾಸಕ ಹಾಲಪ್ಪ, ಮಹಂತೇಶ್ ಕವಟಗಿಮಠ, ಸಂಸದ ಪ್ರಭಾಕರ್ ಕೋರೆ, ಹಾಸನ ಶಾಸಕ ಪ್ರೀತಂ ಗೌಡ್ ಸಾಥ್ ಕೊಟ್ಟರು. ಇನ್ನು ಪುತ್ರ ರಾಘವೇಂದ್ರ ಕೂಡ ಇದ್ರು. ಈ ವೇಳೆ ಮಾತನಾಡಿದ ಬಿಎಸ್ವೈ, ಶಿವಮೊಗ್ಗ ಜಿಲ್ಲೆ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ನಡೆದಿದೆ. ಬಹಳ ಆತ್ಮೀಯವಾಗಿ ನಮ್ಮ ಜೊತೆ ಮಾತಾಡಿದ್ದಾರೆ. ನಾವು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಿದ್ರು. ನಾನು ನಮ್ಮ ಮನೆಗೆ ಅವ್ರು ಬರೋದು, ಅವ್ರ ಮನೆಗೆ ನಾನು ಹೋಗೋದು ಅದು ವಿಶೇಷ ಅಲ್ಲ. ಅದು ಎಲ್ಲ ಅಧಿಕಾರಿನ ಕರೆಸಿ ನಮ್ಮ ಸಂಬಂಧಪಟ್ಟ ನೀರಾವರಿ ಇಲಾಖೆ ಬಗ್ಗೆ ಚರ್ಚೆ ಮಾಡೋದು, ಇಲ್ಲ ವಿಧಾನಸೌಧದಲ್ಲಿ ಮಾಡಬೇಕು, ಇಲ್ಲ ಅವ್ರ ಮನೆಯಲ್ಲಿ ಅಧಿಕಾರಿಗಳನ್ನ ಕರೆಸಿ ಮಾತನಾಡಬೇಕು. ಪ್ರೈವೇಟ್ ಆಗಿ ನಮ್ಮ ಮನೆಗೆ ಅಧಿಕಾರಿಗಳು ಬರೋಕ್ಕೆ ಸಾಧ್ಯನಾ? ಸೊ ಅದರಿಂದ ಎಲ್ಲ ಸಂಬಂಧಪಟ್ಟ ಅಧಿಕಾರಿನ, ಫಾರೆಸ್ಟ್ ಮಿನಿಸ್ಟರ್ನ, ಫಾರೆಸ್ಟ್ ಅಧಿಕಾರಿನೆಲ್ಲ ಕರೆಸಿ ಚರ್ಚೆ ಮಾಡಿರುವಂಥದ್ದು ನನಗೆ ತುಂಬ ಸಮಾಧಾನ ತಂದಿದೆ. ಮತ್ತು ಇದೆಲ್ಲ ವಿಷಯಗಳ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ನಾನು ಪತ್ರ ಬರೆದಿದ್ದೇನೆ ಡೀಟೇಲ್ಸ್ ಆಗಿ. ಸೊ ಹೀಗಾಗಿ ನಮ್ಮ ನೀರಾವರಿ ಯೋಜನೆಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಬೇಕು. ಸಿಕಂದೂರು ಬ್ರಿಡ್ಜ್ ಆಗೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಆ ಕಾಲದಲ್ಲಿ ಸಂಬಂಧಪಟ್ಟ ಸಚಿವರೇ ಅಲ್ಲಿ ಬಂದು ಶಂಕುಸ್ಥಾಪನೆಯನ್ನು ಮಾಡಿದ್ರು, ನಿತಿನ್ ಗಡ್ಕರಿ ಅವರು. ಯಾವ್ಯಾವುದೋ ಕಾರಣಕ್ಕೆ ಡಿಲೇ ಆಗ್ತಾ ಇದೆ, ಅದನ್ನು ಸಹ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಶಂಕರ್ ಜೊತೆಗೂ ಮಾತನಾಡಿದ್ದೇವೆ. ಅವರ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ, ಅದು ಆಗುತ್ತೆ. ಇವತ್ತಿನ ಮಾತುಕತೆ ನನಗೆ ತುಂಬಾ ಸಂತೋಷ, ಸಮಾಧಾನ ತಂದಿದೆ. ಸಮ್ಮಿಶ್ರ ಸರ್ಕಾರ ರಚನೆ ವೇಳೆ ಡಿಕೆಶಿಯನ್ನ ಖಳನಾಯಕ ಅಂತ ಹೇಳಿದ್ರು ಯಡಿಯೂರಪ್ಪ. ಈ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ದಕ್ಕೆ 6 ತಿಂಗಳ ಹಿಂದಿನ ಮಾತು ಈಗ ಯಾಕೆ ಅಂತ ಹೇಳಿದ್ದಾರೆ. ರಾಜಕೀಯ ಚರ್ಚೆ ನಡೆಸಿದ್ರಾ ಅಂತ ಪ್ರಶ್ನಿಸಿದ್ರೆ ಅದೆಲ್ಲ ಮಾಧ್ಯಮಗಳ ಮುಂದೆ ಹೇಳಕ್ಕಾಗಲ್ಲ ಅಂತ ನಗ್ತಲೇ ಆನ್ಸರ್ ಮಾಡಿದ್ರು. ಯಾರಪ್ಪ ನಾವಿಬ್ರು ಪರ್ಸನಲ್ ಫ್ರೆಂಡ್ಸ್ ರೀ, ರಾಜಕಾರಣ ಬೇರೆ. ಇನ್ನೊಂದು, ನೀವು ಅಧಿಕೃತ ವಿರೋಧ ಪಕ್ಷ ತಾವು ಸದನದಲ್ಲಿ ಖಳನಾಯಕ ಅಂತ ಕೂಡ ಕರೆದಿದ್ರಿ. ಈಗ 6 ತಿಂಗಳಾದ್ಮೇಲೆ ಆವಾಗ ಈಗ ಚರ್ಚೆ ಮಾಡ್ತೀರಾ? ಈಗ ಅಗತ್ಯ ಇಲ್ಲ. ಈ ಖಳನಾಯಕರಲ್ವಾ ಸರ್? ಈಗ ಯಾವುದೇ ಚರ್ಚೆ ಅನಗತ್ಯ. ನೀವೆರಡು ಮಾತಾಡುತ್ತೆ ಸದನಕ್ಕಷ್ಟೇ ಸೀಮಿತ ಆಗಿರುತ್ತೆ. ದಟ್ ಸರ್, ಟೋಟಲಿ ಗುಡ್ ಫ್ರೆಂಡ್ ಸರ್. 100%, 101%. ಶಿವಕುಮಾರ್ ಸರ್, ಇದನ್ನು ಹೊರತುಪಡಿಸಿದ್ರೆ ರಾಜಕೀಯ ವಿಚಾರ ಸಂಬಂಧಪಟ್ಟಂತೆ ಯಾವುದು ಚರ್ಚೆ ಆಗಿದೆ? ಅದನ್ನ ಮಾಧ್ಯಮದ ಮುಂದೆ ಹೇಳಕ್ಕಾಗತ್ತಾ?